ಮೇನಲ್ಲಿ ರಾಜ್ಯದಲ್ಲಾಗತ್ತಾ ಕ್ಷಿಪ್ರ ಕ್ರಾಂತಿ. ಕೈ ನಾಯಕರು ಅಸಲಿಗೆ ಹೇಳ್ತಾ ಇರೋದೇನು? ಕೈ ಕಮಾಂಡ್ನಿಂದ ಸಿಕ್ಕಿದೆಯಾ ಸ್ಫೋಟಕ ಸುಳಿವು? ಹೈಕಮಾಂಡ್ ಸಂದೇಶವನ್ನೇ ನಾಯಕರು ಹೇಳ್ತಿದ್ದಾರೆ. ಭಾರೀ ಚರ್ಚೆಗೀಡಾಗ್ತಾ ಇರುವಂತದ್ದು ಕಾಂಗ್ರೆಸ್ ನಾಯಕರ ಹೇಳಿಕೆಗಳು. ಕಾಂಗ್ರೆಸ್ ಹೈಕಮಾಂಡ್ನಿಂದ ಸಿಕ್ಕಿದೆಯಾ ಸ್ಫೋಟಕ ಸುಳಿವು? ಹೈಕಮಾಂಡ್ ಸಂದೇಶವನ್ನೇ ನಾಯಕರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳು ಮೇನಲ್ಲೇ ರಾಜ್ಯದಲ್ಲಿ ಕ್ಷಿಪ್ರ ಕ್ರಾಂತಿಯಾಗಿ ಪರಿವರ್ತಿತವಾಗುತ್ತಾ ರಾಜ್ಯ ಕಾಂಗ್ರೆಸ್ ನಾಯಕರುಗಳ ಹೇಳಿಕೆ ಅಂತ ಒಂದಷ್ಟು ಸುಳಿವನ್ನ ಕೊಡ್ತಾ ಇರುವಂತದ್ದು ನೋಡಿದಾಗ ಕಾಂಗ್ರೆಸ್ ಹೈಕಮಾಂಡ್ ಸಂದೇಶವನ್ನ ಈಗ ನಾಯಕರು ಹೇಳ್ತಾ ಇದ್ದಾರ. ಭಾರೀ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇರುವಂತದ್ದು ಕಾಂಗ್ರೆಸ್ ನಾಯಕರುಗಳ ಹೇಳಿಕೆ. ಇದರಲ್ಲಿ ರಾಜಣ್ಣ ಕೂಡ ಮಾತಾಡಿದ್ದಾರೆ ಈ ವಿಚಾರವಾಗಿ. ನಾಯಕತ್ವ ಗೊಂದಲ ಹೈಕಮಾಂಡ್ ಬಗೆಹರಿಸಬೇಕು, ಕಾಂಗ್ರೆಸ್ ವರಿಷ್ಠರಿಗೆ ಹೀಗಂತ ಮಾಜಿ ಸಚಿವ ರಾಜಣ್ಣ ಆಗ್ರಹ ಮಾಡಿದ್ದಾರೆ. ಮೇ ತಿಂಗಳಲ್ಲಿ ರಾಜ್ಯದಲ್ಲಿ ಬದಲಾವಣೆಗಳಾಗುತ್ತವೆ, ಗೊಂದಲ ಸರಿಪಡಿಸುವುದಕ್ಕೆ ಸಿದ್ದರಾಮಯ್ಯ ಮುಂದುವರಿಬೇಕು ಅನ್ನುವಂಥದ್ದು ರಾಜಣ್ಣ ಅವರ ಒತ್ತಾಯ. ಸಂಪುಟ ಪುನರ್ರಚನೆ ಮಾಡುವುದಕ್ಕೆ ಅವಕಾಶ ಕೊಡಬೇಕು, ಪುನರ್ರಚನೆಗೆ ಅವಕಾಶ ಕೊಡದೇ ಇದ್ರೆ ಡೋಲಾಯಮಾನ ಸ್ಥಿತಿ ಎದುರಾಗ್ಬಿಡುತ್ತೆ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯ ಪರವಾಗಿ ರಾಜಣ್ಣ ಬ್ಯಾಟ್ ಬೀಸಿದ್ದಾರೆ. ಹೇಳಿ ಕೇಳಿ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಕೆ ಎನ್ ರಾಜಣ್ಣ ಅವರ ಈ ಒಂದು ಸ್ಟೇಟ್ಮೆಂಟ್ ಅದು ಆದಷ್ಟು ಬೇಗ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನ ರಾಜಣ್ಣ ಮಾಡ್ತಾ ಇರುವಂಥದ್ದು. ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಮುಂದುವರಿಸಬೇಕು ಅನ್ನುವಂಥ ವಿಚಾರ. ಅದರ ಜೊತೆಗೆ ಸಂಪುಟ ಪುನರ್ರಚನೆ ಆದರೆ ಸಂಪುಟದಲ್ಲಿ ತನಗೂ ಕೂಡ ಆದ್ಯತೆ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲೇ ಕೆ ಎನ್ ರಾಜಣ್ಣ ಹೇಳಿದಂತಿದೆ. ಮಾತಾಡಿದ್ದಾರೆ, ನೋಡೋಣ. ಇನ್ನು ಪೂರ್ಣ ಪ್ರಕ್ರಿಯೆ ಸಂಪೂರ್ಣವಾಗಿ ಪೂರ್ಣ ಆಗಿಲ್ಲ. ಇನ್ನು ಕೇರಳದ್ದು ಲೀಡರ್ನ ಎಲೆಕ್ಷನ್ ಇನ್ನು 5 ರಾಜ್ಯಗಳ ಚುನಾವಣೆ ಪ್ರಕ್ರಿಯೆ ಇನ್ನೂ ಅಪೂರ್ಣ ಆಗಿದೆ. ಪೂರ್ಣ ಆದ ನಂತರ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಹೇಳ್ತೀನಿ. ನಾನೇನು ಹೇಳಿದ್ದೆ, ಮೇ ತಿಂಗಳಲ್ಲಿ ಬದಲಾವಣೆಗಳಾಗ್ತವೆ ಅಂತ ಹೇಳಿದ್ದೆ. ಮೇ 20 ಅಂತ ನಾನು ಡೆಡ್ ಲೈನ್ ಏನು ಕೊಟ್ಟಿಲ್ಲ. ಮೇ ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆಗಳು ನಮ್ಮ ಪಾರ್ಟಿಲೂ ಆಗ್ತವೆ, ಬೇರೆ ಪಾರ್ಟಿಲೂ ಆಗ್ತವೆ ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ ಅಂತ ಹೇಳಿದ್ದೆ. ಆ ರೀತಿ ಇನ್ನೂ ಇದೆಯಲ್ಲ, ಮೇ ಇನ್ನು 20 ದಿವಸ ಇದೆಯಲ್ಲ, ನೋಡೋಣ ಏನಾಗ್ತದೆ ಅಂತೇಳಿ. ಹೌದಮ್ಮ, ಈಗ ನೋಡಿ, ಈಗ ಒಂದು ಗೊಂದಲ ಪರಿಸ್ಥಿತಿ ಇದೆ. ಅದನ್ನ ನೀವು ಒಪ್ತೀರಿ, ಜನನೂ ಒಪ್ತಾರೆ. ಆ ಗೊಂದಲದ ಪರಿಸ್ಥಿತಿಯನ್ನ ನಿವಾರಣೆ ಮಾಡಬೇಕು ಅಂದ್ರೆ ಸಿದ್ದರಾಮಯ್ಯನವ್ರು ಮುಂದುವರಿಬೇಕಂದ್ರೆ ಅವರಿಗೆ ಸಂಪುಟ ಪುನರ್ರಚನೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಕು. ಆಗ ಸಿದ್ದರಾಮಯ್ಯ